ಸರ್ಕಾರವನ್ನ ಅಸ್ಥಿರಗೊಳಿಸಲು ಇಂತಹ ಪ್ರಯತ್ನ ಪಡಲಾಗ್ತಾ ಇದೆ. ಸಿಎಂ ರಾಜೀನಾಮೆ ಪಡೆಯಲು ಈಗ ರಾಷ್ಟ್ರಪತಿ ಆಳ್ವಿಕೆ ಏನಿದೆ, ಸಿಎಂ ರಾಜೀನಾಮೆ ಪಡೆಯೋದಕ್ಕೆ ಕೇವಲ ಇಂತಹ ದೂರುಗಳ ಮೂಲಕ ಉದ್ದೇಶ ಈಡೇರ್ತಾ ಇದೆ. ಸೊ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ಇವರ ಉದ್ದೇಶ ಇಲ್ಲಿರುವಂತಹ ಸದ್ಯದ ಸರ್ಕಾರ ಏನಿದೆ ಅದನ್ನು ಅಸ್ಥಿರಗೊಳಿಸೋದು. ಸರ್ಕಾರಿ ಸೇವಕನಾಗಿ ಸಿಎಂ ಯಾವುದೇ ಶಿಫಾರಸು ಮಾಡಿಲ್ಲ. ಮುಡಾ ಫೈಲ್ಗೆ, ಈ ಫೈಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರವನ್ನ ಅಸ್ಥಿರಗೊಳಿಸೋದು ಇವರ ಉದ್ದೇಶ. ಅದಕ್ಕೋಸ್ಕರ ಇಂಥ ಒಂದು ಆದೇಶವನ್ನ ನೀಡಲಾಗಿದೆ. ರಾಜೀನಾಮೆ ಪಡೆಯಲು ಈಗ ರಾಷ್ಟ್ರಪತಿ ಆಳ್ವಿಕೆ ಅಗತ್ಯ ಇಲ್ಲ. ಕೇವಲ ಇಂತಹ ದೂರುಗಳ ಮೂಲಕ ಉದ್ದೇಶ ಈಡೇರ್ತಾ ಇದೆ. ಇವರ ಉದ್ದೇಶ ಅದು. ಸೊ ಸಿಎಂ ಸಿದ್ದರಾಮಯ್ಯ ಪರ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸ್ತಾ ಇದ್ದಾರೆ. ಸೊ ಸರ್ಕಾರಿ ಸೇವಕನಾಗಿ ಸಿಎಂ ಯಾವುದೇ ಶಿಫಾರಸು ಮಾಡಿಲ್ಲ. ಅಂದ್ರೆ ಆ ಟೈಮ್ನಲ್ಲಿ ಆ ಒಂದು ಅಥಾರಿಟಿಲಿ ಇರಲಿಲ್ಲ. ಅವರು ಆ ಒಂದು ಆದೇಶ ನೀಡುವಂಥದ್ದಾಗಲಿ ಅವರ ಆದೇಶದ ಮೂಲಕ ಈ ಮುಡಾ ವಿಚಾರವಾಗಿ ಡಿನೋಟಿಫೈ ಆಗಿರೋದಾಗಿ ಅಲ್ಲ. ಸೊ ಅದು ಪ್ರಮುಖವಾದಂತಹ ವಿಚಾರವನ್ನು ಈಗ ಅಭಿಷೇಕ್ ಮನು ಸಿಂಘ್ವಿ ತಮ್ಮ ವಾದದಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈಗ ರಿಟ್ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸಿದ್ದರಾಮಯ್ಯ ಪರ, ಸಿಎಂ ಪರ ಅಭಿಷೇಕ್ ಮನು ಸಿಂಘ್ವಿ ಈಗ ವಾದ ಮಂಡಿಸ್ತಾ ಇದ್ದಾರೆ. ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಉತ್ತರ ನೀಡಲಾಗಿತ್ತು. ಶೋಕಾಸ್ ನೋಟಿಸಿನ ಆರಂಭದಲ್ಲಿ ಕೊಟ್ಟರಲ್ಲ, ಅದಕ್ಕೆ ಉತ್ತರ ನೀಡಲಾಗಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ದೂರುಗಳು. ಸಿಎಂ ಸಿದ್ದರಾಮಯ್ಯ ಪರವಾಗಿ ಈಗ ಅಭಿಷೇಕ್ ಮನು ಸಿಂಘ್ವಿ ಹಿರಿಯ ವಕೀಲರು ವಾದ ಮಂಡಿಸ್ತಾ ಇದ್ದಾರೆ. ಏನು ಆರಂಭದಲ್ಲಿ ಶೋಕಾಸ್ ನೋಟಿಸ್ ಬಂತು, ಅದಕ್ಕೆ ನಾವು ಉತ್ತರ ಕೊಟ್ಟಿದ್ದೀವಿ. ರಾಜ್ಯಪಾಲರು ಶೋಕಾಸ್ ನೋಟಿಸ್ ಕೊಟ್ಟರು, ಅದಕ್ಕೆ ನಮ್ಮ ಕಡೆಯಿಂದ ಉತ್ತರ ಹೋಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ದೂರುಗಳೇನಿದೆ, ಪ್ರಾಸಿಕ್ಯೂಷನ್ಗೆ ಶೋಕಾಸ್ ನೋಟಿಸ್ ಹಿಂಪಡೆಯುವಂತೆ ಕ್ಯಾಬಿನೆಟ್ ಸಲಹೆಯನ್ನು ಕೂಡ ಕೊಟ್ಟಿತ್ತು ಅಂತ. ಶೋಕಾಸ್ ನೋಟಿಸ್ ಏನಿದೆ, ಸೊ ಕ್ಯಾಬಿನೆಟ್ ಸಲಹೆಯನ್ನ ಪರಿಗಣಿಸದೆ ರಾಜ್ಯಪಾಲರು ಈ ಒಂದು ಆದೇಶವನ್ನ ಕೊಟ್ಟಿದ್ದಾರೆ ಅಂತ. 100 ಪುಟಗಳ ಕ್ಯಾಬಿನೆಟ್ ಸಲಹೆಗೆ 2 ಪುಟಗಳ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಈಗ ವಾದ ಮಂಡನೆ ಆಗ್ತಾ ಇದೆ.